ಇತ್ತೀಚೆಗೆ ನಮ್ಮ ನೆರೆಯ ರಾಷ್ಟ್ರ, ನಮ್ಮ ಪಕ್ಕದ ರಾಷ್ಟ್ರ ಬಾಂಗ್ಲಾದೇಶದಲ್ಲಿ ಏನೆಲ್ಲ ಆಯಿತು ಅಂತ ನಿಮ್ಗೆ ಗೊತ್ತಿದೆ. ಹಿಂದೂಗಳನ್ನ ಹುಡುಕಿ ಬಹುಶಃ ಹಾದಿಯ ಹತ್ಯೆಯ ನಂತರ ಅಲ್ಲಿರುವಂತಹ ಮುಸ್ಲಿಂ ಸಮುದಾಯ ದಗ್ಗೆ ಏಳುತ್ತೆ, ಹಿಂದೂಗಳನ್ನ ಹುಡುಕಿ ಕೊಲ್ಲುತ್ತೆ. ಅದರ ನಡುವಿನಲ್ಲಿ ಅಲ್ಲಿದ್ದಂತ ಶೇಖ್ ಹಸೀನಾ ಸರ್ಕಾರವನ್ನ ಬೀಳಿಸಲಾಗುತ್ತೆ. ಇದೀಗ ಮತ್ತೆ ಬಾಂಗ್ಲಾದೇಶದಲ್ಲಿ ನೂತನ ಪ್ರಧಾನಿಯೊಬ್ಬರು ಕಾಣಿಸಿಕೊಳ್ತಾ ಇದ್ದಾರೆ. ಆಫ್ಟರ್ ಶೇಖ್ ಹಸೀನಾ ತಾರಿಕ್ ರೆಹಮಾನ್ ಪ್ರಧಾನಿಯಾಗಿ ಕಾಣಿಸಿಕೊಂಡಿದ್ದಾರೆ. ಬಾಂಗ್ಲಾ ಪ್ರಧಾನಿಯಾಗಿ ತಾರಿಕ್ ರೆಹಮಾನ್ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾ ಇದ್ದಾರಂತೆ. ಬಾಂಗ್ಲಾದೇಶ ನ್ಯಾಷನಲಿಸ್ಟ್ ಪಾರ್ಟಿ ಬಿಎನ್ಪಿ ನಾಯಕ ತಾರಿಕ್ ರೆಹಮಾನ್ ಢಾಕಾದ ರಾಷ್ಟ್ರೀಯ ಸಂಸತ್ ಭವನದ ದಕ್ಷಿಣ ಪ್ಲಾಜಾದಲ್ಲಿ ಈ ಕಾರ್ಯಕ್ರಮ ಇದೀಗ ನಡೀತಾ ಇದೆ. ಪ್ರಮಾಣ ವಚನ ಬೋಧಿಸಿದಂತಹ ಬಾಂಗ್ಲಾ ಅಧ್ಯಕ್ಷ ಮೊಹಮ್ಮದ್ ಶಹಾಬುದ್ದೀನ್ ತಾರಿಕ್ ರೆಹಮಾನ್ ಜೊತೆ 49 ಸಂಸದರು ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರಂತೆ. ಹೊಸ ಸರ್ಕಾರ 25 ಸಂಪುಟ ಸಚಿವರು ಮತ್ತು 24 ರಾಜ್ಯ ಸಚಿವರನ್ನ ಹೊಂದಿರುತ್ತೆ. ಬಾಂಗ್ಲಾದೇಶದ ನೂತನ ಪ್ರಧಾನಿಯಾಗಿ ತಾರಿಕ್ ರೆಹಮಾನ್ ಕಂಡುಕೊಂಡಿದ್ದಾರೆ. ನೋಡಿ, 1947ರಲ್ಲಿ ಸ್ವಾತಂತ್ರ್ಯ ಬಂದಾಗ ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ ಅಂತ ಹೇಳಿ 2 ದೇಶಗಳನ್ನ ವಿಭಜನೆ ಮಾಡಲಾಗುತ್ತೆ. ಆ ಪಶ್ಚಿಮ ಪಾಕಿಸ್ತಾನ ನಿರಂತರವಾಗಿ ಪಾಪಿ ಪಾಕಿಸ್ತಾನದ ಆಕ್ರಮಣಕ್ಕೆ ಎದುರಾಗುತ್ತೆ. ನಮ್ಗೆ ಏನಾದ್ರೂ ಮಾಡಿ ಸ್ವಾತಂತ್ರ್ಯ ತಂದು ಕೊಡಿ ಅಂತ ಭಾರತದ ಕಾಲು ಹಿಡಿಯುತ್ತೆ ಈ ರಾಷ್ಟ್ರ. ಯಾವುದು? ಬಾಂಗ್ಲಾದೇಶ. ಈಗಿನ ಬಾಂಗ್ಲಾದೇಶ, ಅಂದಿನ ಪಶ್ಚಿಮ ಪಾಕಿಸ್ತಾನ. ಭಾರತದ ಕಾಲು ಹಿಡಿದಾಗ ಭಾರತದ ಆರ್ಮಿ ಆ ಪಶ್ಚಿಮ ಪಾಕಿಸ್ತಾನದ ಒಳಗಡೆ ಹೋಗಿ ಯುದ್ಧವನ್ನ ಮಾಡಿ ನಾವು ಆ ದೇಶವನ್ನ ಗೆದ್ದು ತಕೊಳ್ರಪ್ಪ ಇಟ್ಕೊಳ್ಳಿ ಅಂತ ಬಿಟ್ಕೊಡ್ತೀವಿ. ಅವರು ಅದಕ್ಕೆ ಬಾಂಗ್ಲಾದೇಶ ಅಂತ ಹೆಸರಿಟ್ಕೊಳ್ತಾರೆ. ಈ ರೀತಿಯಲ್ಲಿ ಹುಟ್ಟಿದಂತ ಬಾಂಗ್ಲಾದೇಶ ಇತ್ತೀಚೆಗೆ ಅಧಿಕ ಪ್ರಸಂಗ ಮಾಡೋಕೆ ಆರಂಭ ಮಾಡುತ್ತೆ. ಭಾರತದ ಪರವಾಗಿದ್ದಂತ ಶೇಖ್ ಹಸೀನಾ ಸರ್ಕಾರವನ್ನ ಬೀಳಿಸ್ತೀವಿ ಅಂತ ಹೇಳುತ್ತೆ. ಇದರ ನಡುವಿನಲ್ಲಿ ನಾವು ಉಲ್ಲೇಖ ಮಾಡಬೇಕು, ಅಮೆರಿಕದ ಡೀಪ್ ಸ್ಟೇಟ್ಸ್ ಕೂಡ ಕೆಲಸ ಮಾಡುತ್ತೆ. ಅಮೆರಿಕದ ಡೀಪ್ ಸ್ಟೇಟ್ ಕೂಡ ಇಲ್ಲಿ ಒಂದಿಷ್ಟು ತಕರಾರುಗಳನ್ನ ಮಾಡುತ್ತೆ. ಡೀಪ್ ಸ್ಟೇಟ್ನ ಕುತಂತ್ರದಿಂದಲೋ ಅಥವಾ ಚೀನಾದ ಕುತಂತ್ರದಿಂದಲೋ ಅಥವಾ ಆ ಮಂಕು ಬುದ್ಧಿಯ ಬಾಂಗ್ಲಾದೇಶಿಯರಿಂದಲೋ ಗೊತ್ತಿಲ್ಲ, ಶೇಖ್ ಹಸೀನಾರವರ ಮನೆಯ ಮೇಲೆ ದಾಳಿ ಆಗುತ್ತೆ, ಅಲ್ಲಿನ ಸಂಸತ್ ಭವನದ ಮೇಲೆ ದಾಳಿ ಆಗುತ್ತೆ. ಶೇಖ್ ಹಸೀನಾ ಭಾರತಕ್ಕೆ ಓಡಿ ಬರ್ತಾರೆ. ಅದಾದ ನಂತರ ಶುರುವಾಗುತ್ತೆ ನೋಡಿ, ಅಲ್ಲೊಬ್ಬ ಹಾದಿ ಅನ್ನೋನು ಹುಡ್ಕೊಂಡು ಬಿಡ್ತಾನೆ, ಇಡಿಯಟ್ ಫೆಲೋ. ಆ ಹಾದಿ ಅನ್ನೋನು ಹುಡ್ಕೊಂಡು ಭಾರತದ ಮೇಲೆ ಇಲ್ಲ ಸಲ್ಲದ ಭಾಷಣಗಳನ್ನ ಮಾಡೋಕೆ ಶುರು ಮಾಡ್ತಾನೆ. ಅವನ ಭಾಷಣದಿಂದ ಪ್ರೇರೇಪಿತರಾಗಿ ಬಾಂಗ್ಲಾದೇಶಿಯರು ಭಾರತದ ಮೇಲೆ ಆಕ್ರಮಣ ಮಾಡುವಂತಹ, ಭಾರತದ ಚಿಕನ್ ನೆಕ್ಕನ್ನ ನಮ್ಮ ಸುಪರ್ದಿಗೆ ತೆಗೆದುಕೊಳ್ತೀವಿ ಅನ್ನುವಂತಹ ದುಷ್ಟ ದುರುಳ ಹೇಳಿಕೆಗಳನ್ನ ನೀಡಕ್ಕೆ ಆರಂಭಿಸ್ತಾರೆ. ಆ ನಂತರ ಗೊತ್ತಿದೆಯಲ್ಲ ಏನಾಗುತ್ತೆ ಅಂತ ಹೇಳಿ, ಭಾರತದ ವಿರುದ್ಧ ಮಾತಾಡಿದ್ರೆ ಅನ್ನೌನ್ ಗನ್ಮ್ಯಾನ್ ಹಾದಿಯನ್ನ ಕೊಂದು ಬಿಡ್ತಾನೆ. ಯಾವಾಗ ಅವರು ಅನ್ನೌನ್ ಗನ್ಮ್ಯಾನ್ ಹಾದಿಯನ್ನ ಕೊಂದೋ ಆಗ ಶುರುವಾಗುತ್ತೆ ಹಿಂದೂಗಳ, ಭಾರತೀಯರ ನರಮೇಧ ಅಲ್ಲಾಗುತ್ತೆ, ನರಮೇಧ ಆರಂಭ ಆಗುತ್ತೆ. ಇನ್ನು ಈ ಬಾಂಗ್ಲಾದೇಶ ಮೇಲೇಳಕ್ಕೆ ಸಾಧ್ಯವೇ ಇಲ್ಲ ಅನ್ನುವಾಗ ಇದೀಗ ಬಾಂಗ್ಲಾದೇಶಕ್ಕೆ ನೂತನ ಪ್ರಧಾನಿಯೊಬ್ಬರನ್ನ ಆಯ್ಕೆ ಮಾಡಲಾಗಿದೆ. ಆತನ ಹೆಸರು ತಾರಿಕ್ ರೆಹಮಾನ್. ಬಾಂಗ್ಲಾದೇಶದ ಬಿಎನ್ಪಿ ಸದಸ್ಯ ಆತ. ಇದೀಗ ತಾರಿಕ್ ರೆಹಮಾನ್ ಬಾಂಗ್ಲಾದೇಶದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ. ಬಾಂಗ್ಲಾದೇಶದ ಪ್ರಧಾನಿಯಾಗಿ ತಾರಿಕ್ ರೆಹಮಾನ್ ಕಾಣಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿಯೇ 25 ಸಂಸದರು ಕೂಡ ಆತನನ್ನು ಸೇರ್ಕೊಂಡಿದ್ದಾರೆ. ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿ ಬಿಎನ್ಪಿ ನಾಯಕ ತಾರಿಕ್ ರೆಹಮಾನ್ ಢಾಕಾದ ರಾಷ್ಟ್ರೀಯ ಸಂಸತ್ ಭವನದ ದಕ್ಷಿಣ ಪ್ಲಾಜಾದಲ್ಲಿ ಇದೀಗ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಬಹಳ ಕುತೂಹಲ ಕೆರಳಿಸಿತ್ತು. ಯಾರಾಗಬಹುದು? ಭಾರತದ ಹಿಡಿತ ಇದುವರೆಗೆ ಬಾಂಗ್ಲಾದೇಶದ ಮೇಲಿತ್ತಲ್ಲ, ಇದು ಸಂಪೂರ್ಣವಾಗಿ ನಶಿಸಿ ಹೋಗುತ್ತಾ, ಹಾಳಾಗುತ್ತಾ, ಇಂತಹ ಅನೇಕ ಪ್ರಶ್ನೆಗಳಿದ್ವಲ್ಲ, ಇದೆಲ್ಲದಕ್ಕೆ ಉತ್ತರ ಇದೀಗ ಸಿಗ್ತಾ ಇದೆ. ಏನೂ ಆಗಲ್ಲ. ಕಾರಣ ತಾರಿಕ್ ರೆಹಮಾನ್ ಏನಿದ್ದಾರೆ ನೋಡಿ, ಭಾರತದ ವಿರೋಧಿ ಅಂತೂ ಅಲ್ಲ ನನ್ನ ಪ್ರಕಾರ, ನನಗೆ ಗೊತ್ತಿರೋ ಮಾಹಿತಿ.